ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಿಗ್ ಬಾಸ್ ಮನೆಗೆ ಬೀಗ ಬೀಳ್ತಾ ಇದ್ದಂಗೆನೆ ಈ ಕಡೆಯಿಂದ ನಟ್ಟು ಬೋಲ್ಟು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಲ್ಲರೂ ಇಂಟರ್ ಕನೆಕ್ಷನ್ ಇಂಟರ್ ಲಿಂಕ್ ಮಾಡ್ತಾವ್ರೆ. DCM DK ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನೋ ಥರ ಇಂಟರ್ ಲಿಂಕ್ ಮಾಡ್ತಾವ್ರೆ. ಬಟ್ ನನಗೇನೋ ಇದು ಅಂಥ ಮಟ್ಟಿಗೆ ಅನ್ನಿಸ್ತಿಲ್ಲ. ಬಟ್ ಆದರೂ ಇದ್ರೂ ಇರ್ಬೋದು ಅಂತ ಮೇಲ್ನೋಟಕ್ಕೆ ನೋಡ್ತಂದ್ರೆ ಅನ್ಸುತ್ತೆ. ಅವ್ರು ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ಗಳು ಆಲ್ಮೋಸ್ಟ್ ಕ್ಲೋಸ್ ಟು 1 ವರ್ಷ ಹಿಂದೆ ಕೊಟ್ಟಿರೋವಂಥ ಸ್ಟೇಟ್ಮೆಂಟು. DK ಶಿವಕುಮಾರ್ ಅವರು ಸಿನಿಮಾದವ್ರದ್ದೆಲ್ಲ ಬೇಜಾನ್ ಆಗೋಗ್ಬಿಟ್ಟೈತೆ, ನಕರಾಗಳಾಗೋಗ್ಬಿಟ್ಟೈತೆ, ಹೇಳಿದ ಮಾತುಗಳನ್ನೇ ಕೇಳೋದಿಲ್ಲ. ಇವ್ರಿಗೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕೋ ಗೊತ್ತು, ಅಲ್ಲಿ ಟೈಟ್ ಮಾಡ್ತೀನಿ ನಾನು. ಇವ್ರ ಫಿಲಮ್ಗಳು ರಿಲೀಸ್ ಆಗಲ್ಲ, ಇವ್ರು ಅದಾಗಲ್ಲ, ಇವ್ರದ್ದು ಇದಾಗಲ್ಲ, ಶೂಟಿಂಗ್ಗಳು ಆಗಲ್ಲ, ಏನೂ ಆಗಲ್ಲ, ಹಂಗೆ ಮಾಡಾಕ್ಬಿಡ್ತೀನಿ, ಅದು ಇದು ಅಂತೆಲ್ಲ 1 ವರ್ಷದ ಹಿಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ನ ಏನಾದರೂ ಇವಾಗ ಇವರು ಡೈರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾವ್ರ. ಯಾಕಂದರೆ ಗೌರ್ಮೆಂಟ್ ಇಂಟರ್ಫಿಯರ್ ಆಗಿರೋದ್ರಿಂದ ಈ ಮ್ಯಾಟ್ರಲ್ಲಿ ಈ ಕಡೆಯಿಂದ ಗೌರ್ಮೆಂಟಿಂದನೇ ಬಂದಿರೋವಂಥದ್ದು. ಎಲ್ಲನೂ ಗೌರ್ಮೆಂಟ್ ಸೀಲ್ ಹಾಕ್ಬಿಟ್ಟೇ ಅಲ್ಲಿ ಗೇಟ್ನ ಕ್ಲೋಸ್ ಮಾಡಿರುವಂಥದ್ದು. ಸೊ ಏನಾದ್ರು ಇಲ್ಲಿ ಸುದೀಪ್ ಅವರು ಕೂಡ ಇನ್ಫ್ಯಾಕ್ಟ್ ರಿಯಾಕ್ಟ್ ಮಾಡಿದ್ರು. ನಟ್ಟು ಬೋಲ್ಟು ಟೈಟ್ ಮಾಡೋ ವಿಚಾರದ ಬಗ್ಗೆ ಇವರು ಮಾತಾಡ್ತಾ ಇದ್ದಂಗೆ DK ಶಿವಕುಮಾರ್ ಅವರು, ಸುದೀಪ್ ಅವರು ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದರು ಆ ಟೈಮಲ್ಲಿ. ಸೊ ಇದಕ್ಕೇನಾದರೂ ಇಲ್ಲಿ DK ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಏನಾದರೂ ಆಗ್ತಾ ಇದ್ದ ಅಂದರೆ ರಾಜಕೀಯ ಪ್ರವೇಶ ಏನಾದರೂ ಆಗಿದೆಯಾ ಇಲ್ಲಿ? ಹೌದು, ಆಗಿದೆ, ಖಂಡಿತ ಆಗಿದೆ. ಪಾಲಿಟಿಕ್ಸ್ ನಡೀತಾ ಇದೆಯಾ? ಖಂಡಿತ ನಡೀತಿದೆ ಅಂತ ಅನಿಸುತ್ತೆ. ಬಟ್ ಈ ವಿಚಾರಕ್ಕೆ, ಇದು ಒಂದೇ ವಿಚಾರಕ್ಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇಲ್ಲಿ ಕುಮಾರಣ್ಣ ಅವರೇನೋ ಬಿಡದಿಲ್ಲಿ ಅಕ್ವಿಸಿಯೇಷನ್ನು ವಿಚಾರದಲ್ಲಿ ಏನೋ ಅಕ್ವಿಸಿಯೇಷನ್ ಏನೋ ಮಾಡ್ಕೋಬೇಕು ಅಂತ ಅನ್ಕೊಂತ ಇದ್ರಂತೆ. ಬಟ್ ಅವರೇನೋ ರೈತರ ಪರವಾಗಿದ್ದಾರಂತೆ. ಸೊ ಈ ವಿಚಾರದ ಬಗ್ಗೆ ಕೂಡ ಬಿಡದಿಲ್ಲ ನಡೀತಾ ಇರೋದ್ರಿಂದ ಈ ವಿಚಾರದಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕು ಅಂತ ಏನಾದ್ರು ಗೌರ್ಮೆಂಟು ಈ ಥರ ಏನಾದ್ರು ಮಾಡ್ತಾ, ಇಲ್ಲ ನಮ್ಮದೇ ಅಲ್ಲಿ ನಡೆಯೋದು ಬಿಡದಿಲ್ಲ, ನಮ್ಮದೇ ನಡೆಯೋದು, ನಾವು ಏನು ಮಾಡ್ತೀವೋ ಅದನ್ನೇ ನೋಡ್ತಾ ಇರಬೇಕಷ್ಟೇ ಅಂತ ಕುಮಾರಣ್ಣ ಅವ್ರಿಗೆ ಏನಾದ್ರು ಮಾಹಿತಿ ಕೊಡ್ತಾವ್ರ ಇವರಲ್ಲಿ ಅಂತ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಆಲ್ ಓವರ್ ಕಲೆಕ್ಟಿವ್ ಆಗಿ ತಗೊಂಡಿರೋವಂಥ ನಿರ್ಧಾರ ಥರ ಕಾಣಿಸ್ತಾ ಇದೆ. ಹೌದು, ಬೇರೆ ಬೇರೆ ಕಡೆ ಎಲ್ಲ ಎಷ್ಟೋ ಕಡೆ ಈ ಪೊಲ್ಯೂಷನ್ ಅನ್ನೋದು ಬೇರೆ ಕಡೆ ಎಲ್ಲ ಆಗ್ತಾ ಇದೆ. ಬಟ್ ಏನಕ್ಕೆ ಬಿಗ್ ಬಾಸ್ ಒಂದೇ ಅಂತಂದರೆ, ಬಿಗ್ ಬಾಸ್ ಒಂದೇ ಏನಕ್ಕೆ ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ ಅಂತಂದರೆ, ಬಿಗ್ ಬಾಸ್ ಶೋ ನಡೀತಾ ಇದೆ. ಗೊತ್ತಿರೋದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋ ಯಾವುದು ಅಂದರೆ ಅದು ಬಿಗ್ ಬಾಸ್ ಶೋ. ಹೌದು, ಪ್ರಾಜೆಕ್ಟ್ ಆಗೇ ಆಗುತ್ತೆ. ಇವ್ರು ಬೇರೆ ಕಡೆ ಆ್ಯಕ್ಷನ್ ತೊಗೊಂಡಿಲ್ವಾ? ತೊಗೊಂಡಿರ್ಬೋದು. ಬಟ್ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಿಗ್ ಬಾಸ್ ಇರೋದ್ರಿಂದ ಅಷ್ಟು ನಮಗೆ ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ಇರಲಿಲ್ಲ ಅಂದರೆ ಇದು ಕೂಡ ಗೊತ್ತಾಗ್ತಿಲ್ಲ. ಜಾಲಿವುಡ್ ಸ್ಟುಡಿಯೋಸ್ ಮೇಲೆ ಆ್ಯಕ್ಷನ್ ತೊಗೊಂಡಿರೋದು ಗೊತ್ತಾಗ್ತಾ, ಬಿಗ್ ಬಾಸ್ ನಡೀತಾ ಇರಲಿಲ್ಲ ಅಂತಂದರೆ ಖಂಡಿತ ಗೊತ್ತಾಗ್ತಿರಲಿಲ್ಲ. ಬೇರೆ ಕಡೆ ಆ್ಯಕ್ಷನ್ ತೊಗೊತಾ ಇಲ್ವಾ ಅದು ಕೂಡ ನಮಗೆ ಗೊತ್ತಿಲ್ಲ. ಇಲ್ಲಿ ಶೋನ ಸ್ಟಾಪ್ ಮಾಡೋದ್ರಿಂದ ಸುದೀಪ್ ಅವ್ರಿಗೆ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ? ಖಂಡಿತ ಇಂಪ್ಯಾಕ್ಟ್ ಆಗೋದಿಲ್ಲ. ಸುದೀಪ್ ಅವರ ಅವ್ರ ಕಾಂಟ್ರಾಕ್ಟಲ್ಲೇ ಇರುತ್ತೆ. ಅವ್ರಿಗೆ ಬರಬೇಕಾಗಿರೋ ಒಂದು ದುಡ್ಡಾಗಿರಲಿ, ನೇಮ್ ಫೇಮ್ ಬಗ್ಗೆ ಮಾತಾಡೋಂಗೇನೆ ಇಲ್ಲ. ಸುದೀಪ್ ಅವ್ರಿಗೆ ಹಿಂಗಿದ್ರು ಇದೆ. ಅವ್ರದ್ದೇನಾದ್ರು ಡೌನ್ ಆಗುತ್ತಾ? ಖಂಡಿತ ಡೌನ್ ಆಗಲ್ಲ. ಇಲ್ಲಿ ಡೌನ್ ಆಗೋದೇನು ಅಂತಂದರೆ, ಬಿಗ್ ಬಾಸ್ ಶೋ ನಡೆಸ್ತಾ ಇರೋರಿಗೆ ಎಫೆಕ್ಟ್ ಆಗಬೇಕು. ಇಲ್ಲಿ ಸುದೀಪ್ ಅವ್ರೇನು ಶೋನ ನಡೆಸ್ತಾ ಇಲ್ಲ, ಅವ್ರಿಗೆ ಎಫೆಕ್ಟ್ ಆಗಬೇಕು, ಚಾನಲ್ ಅವ್ರಿಗೆ ಎಫೆಕ್ಟ್ ಆಗಬೇಕು, ಆದಷ್ಟೇ. ಇನ್ನು ಜಾಲಿವುಡ್ ಸ್ಟುಡಿಯೋ ಏನಿದೆ, ಬೇರೆ ಬೇರೆ ಪಾರ್ಕು ಅದು ಇದೆಲ್ಲ ಇದ್ದಲ್ಲ, ಸೊ ಅವ್ರಿಗೆಲ್ಲ ಎಫೆಕ್ಟ್ ಆಗಬೇಕು. ಹೌದು, ಸಿಕ್ಕಾಪಟ್ಟೆ ಬೇಜಾರಾಗೋದೇನು ಅಂತಂದರೆ, ಅಲ್ಲಿದ್ದಂಥ ಟೆಕ್ನಿಷಿಯನ್ಸ್ ಆಗಿರಲಿ, ಅಲ್ಲಿದ್ದಂಥ ವರ್ಕರ್ಸ್ ಆಗಿರಲಿ, ಅದು ದಿನದ್ದು ಅವತ್ತು ದುಡ್ದುಬಿಟ್ಟು ಅವತ್ತು ತಿನ್ನೋವಂಥವ್ರು ಇರ್ತಾರಲ್ಲ, ಅವರಿಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತಿದ್ದು. ಸೊ ಎಷ್ಟೊಂದು ಆಲ್ಮೋಸ್ಟ್ 700 ಜನ ಕೆಲಸನೇ ಮಾಡ್ತಾಯಿದ್ರಂತೆ ಆ ಒಂದು ಜಾಲಿವುಡ್ ಸ್ಟುಡಿಯೋದಲ್ಲಿ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಂಟರ್ನಲ್ ಕ್ಲ್ಯಾಶ್ಗಳು ಅದು ಇದೆಲ್ಲ ಏನಿದ್ದಾವೆ, ಸೊ ನಾವು ನೋಡ್ಕೊಂಡು ಬಂದಿದ್ದೇವಲ್ಲ ಕಳೆದ 1 ವರ್ಷದಿಂದ. ಈ ರಾಜಕೀಯದ ಕ್ಲ್ಯಾಶು ಜೊತೆಗೆ ಸಿನಿಮಾದವರ ಕ್ಲ್ಯಾಶು, ಸೊ ಎಲ್ಲ ಮಿಕ್ಸ್ ಆಗಿರ್ಬೋದು. ಕೆಲವು ಮ್ಯಾಟ್ರ್ಗಳು ಮಿಕ್ಸ್ ಆಗಿರ್ಬೋದು ಅಂತಲೂ ಕೂಡ ಅನಿಸುತ್ತೆ ಮೇಲ್ನೋಟಕ್ಕೆ. ನಿಮಗೇನು ಅನಿಸುತ್ತೆ? ಈ ನಟ್ಟು ಬೋಲ್ಟು ಟೈಟ್ ಮಾಡೋ ವಿಚಾರದ ಬಗ್ಗೆ ಮಾತಾಡಿದ್ರಲ್ಲ DK ಶಿವಕುಮಾರ್ ಅವರು ಆಲ್ಮೋಸ್ಟ್ ಕ್ಲೋಸ್ ಟು 1 ವರ್ಷದ ಹಿಂದೆ. ಸೊ ಅದನ್ನು ಇವಾಗ ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಇಲ್ಲ ಆಗಿರೋ ಇವ್ರ ನೆಟ್ಟಿಗೆಲ್ಲ ಅದು ಹೌದು ಇವ್ರದ್ದು ಕೂಡ ತಪ್ಪೇನೆ, ಇವ್ರು ತಪ್ಪೇನಿಲ್ಲ ಅಂತ. ಇವ್ರು ಜಾಲಿವುಡ್ ಏನಿದೆ ಇವ್ರದ್ದು ಸ್ಟುಡಿಯೋದು, ಇವ್ರದ್ದು ಕೂಡ ತಪ್ಪೇನೆ. ಇವ್ರು ಇರೋ ಬರೋ ಎಲ್ಲ ದೊಡ್ಡ ಶೋ, ಅತಿ ದೊಡ್ಡ ಶೋ ನಡೆಸ್ತಾ ಇರೋ ಅಂಥದ್ದಲ್ಲಿ ಹಂಗೆ ನೋಡೋಕೆ ಬಿಗ್ ಬಾಸ್ ಅವ್ರದ್ದು ಕೂಡ ಒಂದು ಸ್ವಲ್ಪ ತಪ್ಪಿದ್ದೇ ಇರುತ್ತೆ. ಎಲ್ಲ ಥರ ಕ್ಲಾರಿಟಿ ತೊಗೊಬೇಕು. ಎಲ್ಲ ಥರ ಪರ್ಮಿಷನ್ ತೊಗೊಂಡಿದ್ಯಾ, ತೊಗೊಂಡಿಲ್ವಾ, ಎಲ್ಲ ಕಡೆಯಿಂದ NOC ಸಿಕ್ಕಿದ್ಯಾ ಇಲ್ಲಿ ನಡೆಸೋದಕ್ಕೆ ಅನ್ನೋದನ್ನ ಕ್ಲಾರಿಟಿ ತೊಗೊಬೇಕು ಫಸ್ಟು. ಸುಮ್ಮನೆ ನಡೆಸೋದಲ್ಲ. ಅಲ್ಲಿ ಯಾವನು ಕೇಳ್ತಾನೆ, ನಮ್ಮನ್ನು ಯಾರು ಕೇಳ್ತಾರೆ ಅನ್ನೋ ಥರ ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅವರು ನಡೆಸೋದಲ್ಲ, ಜೊತೆಗೆ ಬಿಗ್ ಬಾಸ್ ಅವ್ರನ್ನೂ ಕೂಡ ನಡೆಸೋದಲ್ಲ. ಎಲ್ಲ ರೀತಿಯ ಪರ್ಮಿಷನ್ನ ತೊಗೋಬೇಕಾಗತ್ತೆ. ಎಲ್ಲರೂ ಲೂಪ್ ಹೋಲ್ಸ್ ಇತ್ತು ಅಂತಂದರೆ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಕೆಣಕೋದಕ್ಕೆ. ಇವಾಗ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದನಲ್ಲಪ್ಪ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ, ಇವಾಗ ಟೈಟ್ ಮಾಡ್ತೀನಿ. ಲೂಪ್ ಹೋಲ್ಸ್ ಇದ್ರೆ ಅಲ್ವಾ ಟೈಟ್ ಮಾಡೋಕ್ಕೆ ಬರೋದವರು. ಲೂಪ್ ಹೋಲ್ಸೇ ಇಲ್ಲ ಅಂತಂದ್ರೆ, ಇವ್ರು ಲೂಪ್ ಹೋಲ್ಸೇ ಇಲ್ಲ ಅಂತಂದರೆ, ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಕಡೆಯಿಂದ ಲೀಗಲ್ ಆಗಿದ್ರು ಅಂತಂದರೆ ಯಾರು ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕಾಗತ್ತೆ? ಸೊ ಇವಾಗ ನಟ್ಟು ಬೋಲ್ಟು ಟೈಟ್ ಮಾಡೋ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅಂತ. ಸೊ ನಿಮ್ಗೇನು ಅನಿಸುತ್ತೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.